ನಿಮ್ಗೆ ಯಾವಾಗ ಗೊತ್ತಾಯ್ತಣ್ಣ ಇದು? ನಮಗೆ ಗೊತ್ತಾಗಿದ್ದು ಇವತ್ತು ನೆನ್ನೆ ರಾತ್ರಿನೇ. ನಮಗೆ ಗೊತ್ತೇ ಇಲ್ಲ ಯಾವಾಗ ಕರ್ಕೊಂಡೋದ್ರು, ಯಾವಾಗ ಮದುವೆ ಮಾಡಿದ್ರು, ಯಾರ್ಯಾರು ಇದ್ದಿದ್ದು, ಯಾರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾರಿಗೆ ಗೊತ್ತೇ ಇಲ್ಲ ಇದ್ದು. ನಮಗೆ ಗೊತ್ತಾಯಿದ್ದು ಮನೆ ರಾತ್ರಿನೇ. ಕೇಳಿದಕ್ಕೆ ಯಾರು ಹೇಳ್ತಾನೆ ಇಲ್ಲ. ಮೊದಲೇ ಎರಡು ಮದುವೆ ಮಾಡ್ಕೊಂಡು ಹಿಂಗೆ ಮಾಡಿದಾರಂತೆ ಮಾಡ್ರು ಅವರು. ಆ ಹುಡುಗ ಈಗ ಸಿಲಿಂಡರ್ ಆಗಿದಾರಲ್ಲ ಅವರು. ನಮಗೆ ಗೊತ್ತಿರೋದು ಈಗಲೇ. ಯಾಕಂದರೆ ಅವ್ರ ನೆಂಟರು ಅವ್ರ ದೋಸ್ತುಗಳನ್ನು ಹೇಳ್ತಾ ಇದ್ದಾರೆ, ಅವ್ರು ಬೀದಿಯಲ್ಲೇ ಹೇಳ್ತಾರೆ ಮೊದಲೇ ಹಿಂಗೆ ಮಾಡಿದಾರದು. ಇದೇ ಊರವರು ಗೊತ್ತೇ ಇಲ್ಲ, ಯಾರಿಗೆ ಗೊತ್ತಿಲ್ಲ ಅವ್ರು ಮದುವೆ ಮಾಡಿದಾರದು. ನಾವೆಲ್ಲ ಯಾರೇ ಇರಲೇ ಇಲ್ಲ. ಈಗ ನಿನ್ನೆ ರಾತ್ರಿ ಗೊತ್ತಾಗಿದ್ದು ಇಂಥ ಕೆಲಸ ಮಾಡಿದ್ದಾರೆ ಇವರು. ಅದೇ ಕಾರಣ ಗೊತ್ತಾಗ್ತಾ ಇಲ್ಲ. ಅದೇ ತಿಳ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡೋಣ ಅಂತ ಇರೋದು ನಾವು. ಯಾಕೆಗೋಸ್ಕರ ಏನು ಅಷ್ಟು ಕಷ್ಟ ಕೊಟ್ಟಿದ್ದಾರೆ ನಿನಗೆ? ಅಷ್ಟು ಕಷ್ಟ ಇದ್ದಿದ್ರೆ ನಿನ್ನ ನಮ್ಮ ಮನೆಗೆ ತಂದು ಬಿಟ್ಬಿಡ್ಬೇಕಾದ್ರು. ನಿನಗೆ ಸಾಕಾಗಿ ಆಗಿಲ್ಲ ಅಂದರೆ ನಾವು ಸಾಕೋತಾ ಇದ್ವಿ. ನನ್ನ ಮಗಳು ನಮಗೇನು ಜಾಸ್ತಿ ಬಾರಿ ಇರಲಿಲ್ಲ, ಏನು ತೂಕ ಇರಲಿಲ್ಲ. ಏನು ಒಂದು ತೂತು ಅನ್ನ ತಿನ್ಕೊಂಡು ಇರ್ತಾ ಇರ್ತದೆ. ಇಲ್ಲಾದ ಬೇಡ ಕಡೆ ಮದುವೆ ಮಾಡ್ತಾಯಿತ್ತು ನಾವು. ಇಂಥ ಬೆರ್ಕಿಗೆಲ್ಲ ಯಾಕೆ ಮಾಡಬೇಕಾಯ್ತು? ಅವ್ರ ಮನೆಯಲ್ಲಿ ತಾಯಿ ತಂದೆ ಅವ್ರ ಅಮ್ಮ ತಂಗಿ ಯಾರು ಇರಲಿಲ್ಲ ಇಂಥ ಕೆಲಸ ಮಾಡಿದ್ದವರು. ನಿಮ್ಗೆ ಎಲ್ಲಿಂದ ಬೇಡ್ಕೋತೀನಿ ಸರ್, ಅವ್ರಿಗೆ ಶಿಕ್ಷೆ ಬೇಕೇ ಬೇಕು. ಆ ಶಿಕ್ಷೆ ಹಾಕಬೇಕು. ಇಲ್ಲ ಜೀವನ ಅವರು ಜೈಲಲ್ಲೇ ಇರಬೇಕು. ಅವರು ಮಾತಾಡಕ್ ಬರಲ್ಲ ನಿಮ್ಗೆ. ನಮ್ಮ ಹೆಸರು ಮೊಹಮ್ಮದ್ ಯೂಸುಫ್. ಸರಿ ಸರ್. ಸ್ವಾಮಿಗಳು ಸ್ವಲ್ಪ ಕೇಳಿ.